ಸುಮಾರು 60 ವರ್ಷಗಳಿಂದ ಅಂಬರಗೋಡ್ಲುನಿಂದ ಕಳಸವಳ್ಳಿಗೆ ಜನರನ್ನ ದಡಕ್ಕೆ ಸೇರಿಸಿದಂಥ ಅಥವಾ ಅವರನ್ನ ದಾಟಿಸಿದಂಥ ಲಾಂಚ್ನಲ್ಲಿ ಕೊನೆ ದಿನ ಇವತ್ತು ನಿಮ್ಗೆ ಕಾಣಿಸ್ತಿರೋ ಹಾಗೆ ಈ ಸಿಗಂದೂರಿನ ಬ್ರಿಡ್ಜ್ ಇವತ್ತು ಲೋಕಾರ್ಪಣೆ ಆಗ್ತಾ ಇದ್ರೆ ಜನ ಕೊನೆಯದಾಗಿ ಈ ಲಾಂಚ್ಗಳ ಮೂಲಕ ಇಲ್ಲಿನ ಸುಮಾರು 19,000 ಜನ ಇವತ್ತು ಸಂಭ್ರಮದಿಂದ ಬೆಳಕನ್ನು ಕಾಣ್ತಾ ಇದ್ದಾರೆ. ಶರಾವತಿ ಹಿನ್ನೀರಿನಲ್ಲಿ ತಮ್ಮ ಬದುಕು ಮುಳುಗೋಯ್ತು. ಏನೋ ಒಂದು ಆಶಾಭಾವನೆಯಿಂದ ಅವರು ಈ ಬ್ರಿಡ್ಜ್ನ ಕನಸು ಕಂಡಿದ್ರು. ಆದರೆ ಇವತ್ತದು ಸಾಕಾರ ಆಗ್ತಾ ಇದೆ. ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡಿದು ಗಾಡಿ ಆರೋಗ್ಯದಿಂದ ಹಿಡಿದು ಶಾಲೆಗೆ ಹೋಗುವಂಥ ಮಕ್ಕಳು ಎಂಥದ್ದೇ ಸಮಯ ಇದ್ರೂ ಕೂಡ ಇದೇ ಲಾಂಚನ್ನು ಅವಲಂಬಿಸಿಕೊಂಡಿದ್ರು. ನಾವಿವತ್ತು ಕೊನೆ ಬಾರಿ ಈ ಲಾಂಚ್ನಲ್ಲಿ ಪ್ರಯಾಣವನ್ನು ಮಾಡ್ತಾ ಇದ್ದೀವಿ. ನನ್ನ ಜೊತೆಯಲ್ಲಿ ತಾಯಂದ್ರಲ್ಲಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಅಮ್ಮ, ತಮ್ಮ ಹೆಸರೆಂತ? ದಾಕ್ಷಿಣಮ್ಮ. ಕೊನೆ ಲಾಂಚ್ ಪ್ರಯಾಣ ಇದು. ನಾಳೆಯಿಂದ ನೀವು ಅಂದ್ಕೊಂಡಂಗೆ ಬ್ರಿಡ್ಜಲ್ಲಿ ಓಡಾಡ್ತೀರಿ. ಎಷ್ಟು ಖುಷಿ ಇದೆ ಅಮ್ಮ? ಖುಷಿ ಆಕತ್. ಕಷ್ಟಪಟ್ಟು ಮಾಡಿ. ನೀವು ಎಷ್ಟು ವರ್ಷದಿಂದ ಇಲ್ಲಿ ಓಡಾಡ್ತಿದ್ರಿ? ನಾವಲ್ಲೇ ಭಾಳ ವರ್ಷ ಆಯ್ತು. ನಿಮ್ಗೆ ಬ್ರಿಡ್ಜ್ ಬೇಕಿತ್ತಾ? ಅಯ್ಯೋ, ಅದೇ ಮುಖ್ಯ ಇರೋದು. ರಾತ್ರಿಗೆ ಏನಾದರೂ ಹೊಟ್ಟೆ ನೋವು ಬಂತು ಅಂದರೆ, ಎದೆ ನೋವು ಬಂತು ಅಂದರೆ, ಕೈಕಾಲು ನೋವು ಬಂತು ಅಂದರೆ, ಜ್ವರ ಬಂತು ಅಂದರೆ ಹೋಗೋದಕ್ಕೆ ಲಾಂಚೇ ಇರಲಿಲ್ಲ. ಎಲ್ಲ ಹೇಳೋರು 6 ಗಂಟೆಗೆ ನಿಮ್ದು ಓಡಾಟ ಮುಗೀತು ಅಂತ. ಮುಗೀತು. ಹೌದು. ಇವಾಗ ಎಷ್ಟು ಖುಷಿ ಆಗ್ತಿದೆ? ಭಾಳ ಸಂತೋಷ ಆಗ್ತೈತ್ರಿ. ಭಾಳ ಸಂತೋಷ ಆಯ್ತು ಮಾಡಿದ್ದು. ನಮ್ಗೆಲ್ಲ ಅನುಕೂಲ ಆಯ್ತು. ಅನುಕೂಲವೂ ಆಯ್ತು. ಒಂದು ಮಾರ್ಕೆಟ್ ಏನು ಸಕ್ಕರೆ ಹಾಕ್ಬೇಕು ಬಾಯಿಗೆ. ಏನ್ ಮಾಡ್ಬೇಕಮ್ಮ? ಹಾಲು ಸಕ್ಕರೆ ಹಾಕ್ಬೇಕು ಬಾಯಿಗೆ. ಯಾರ ಬಾಯಿಗೆ? ಮಾಡಿದಂತ ಮಾರಾಯರಿಗೆ. ಹೌದು. ನಮ್ಗೆಲ್ಲ ಖುಷಿ ಆಯ್ತು. ಅಮ್ಮ, ಏನ್ ಹೇಳ್ತೀರಮ್ಮ? ಖುಷಿ ಆಯ್ತಾ? ಖುಷಿ ಆಯ್ತು. ತಮ್ಮ ಮಕ್ಕಳೆಲ್ಲ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂತ ಹೇಳಿದ್ರೆ ಹೋಗಕ್ ಆಗ್ತಿರ್ಲಿಲ್ಲ ಅಲ್ವಾ? ಅಮ್ಮ, ತಾವೇನ್ ಹೇಳ್ತೀರಿ? ಭಾಳ ಖುಷಿಯಾಗಿದೆ. ಇನ್ನಿಲ್ಲಿಂದ ನನಗೆ ಭಾಳ ಅಂದ್ರೆ ಭಾಳ ಖುಷಿಯಾಗಿದೆ. ಇವತ್ತಿನಿಂದ ತಮ್ದೆಲ್ಲ ಹೊಸ ಬದುಕು. ಎಲ್ಲ ನಮ್ಗೆ ಇವತ್ತಂದೆಲ್ಲ ಮಾಡಿಕೊಟ್ಟಾರ. ತಮ್ಗೆ ಭರವಸೆ ಇತ್ತಾ ಈ ಬ್ರಿಡ್ಜ್ ಆಗತ್ತೆ ಅನ್ನೋ ಭರವಸೆ? ಮಾಡ್ತಾರೆ ಅನ್ನೋದು ಭರವಸೆ ಇತ್ತು. ಇವತ್ತಾಯ್ತು. ಇಷ್ಟು ವರ್ಷ ನೀವು ಪಟ್ಟಂತ ಕಷ್ಟ ಎಂತದಮ್ಮ? ಇಷ್ಟು ವರ್ಷ ನೀವು ಪಟ್ಟ ಕಷ್ಟ ಎಂತ? ಬಹಳ ಕಷ್ಟಪಟ್ಟಿದ್ದೇವ್ರಿ. ಮಕ್ಕಳ ಮರಿ ಎಲ್ಲ ಸಾಲಿಗೆ ಹೋಗ್ಬೇಕಾದ್ರೆ ಬಹಳ ಕಷ್ಟ ಆಗ್ತಿತ್ತು. ಇವಾಗ ಕಷ್ಟ ಆಯ್ತಲ್ರಿ? ಇವತ್ತೆಲ್ಲ ಮಂದಹಾಸ ತಮ್ಮ ಮುಖದಲ್ಲೆಲ್ಲ. ಏನಿದು ನೋಡಿ, ಲಾಂಚ್ ನಲ್ಲಿ ಹೋಗುವವರು ಆ ಸಂಭ್ರಮ ಸಡಗರ, ಅವ್ರ ಮುಖದಲ್ಲಿರುವಂತ ಮಂದಹಾಸ ನೋಡ್ತಾ ಇದ್ರೆ ಇದೆಂತ ಸಾರ್ಥಕತೆ ನೋಡಿ. ಈ ದಿನಕ್ಕೋಸ್ಕರ ಕಾಯ್ತಾ ಇದ್ರು ಅವರು, ಕಣ್ಣೀರು ಹೊರಿಸಿದ್ರು ಅವರು. ಒಂದು 5 ಕಿಲೋಮೀಟರ್ ಹೋಗ್ಬೇಕು ಅಂತ ಹೇಳಿದ್ರೆ 120ರಿಂದ 150 ಕಿಲೋಮೀಟರ್ ರಸ್ತೆ ಮಾರ್ಗವಾಗಿ ಹೋಗ್ಬೇಕಾಗಿತ್ತು. ಆದ್ರೆ ಇಂಥ ಒಂದು ಗಳಿಗೆ, ಇಂಥ ಒಂದು ಬದುಕು ಅವ್ರದ್ದು ಹೊಸನಾಗಿದೆ. ಅಸ್ಥಿರತೆಯಿಂದ ಸ್ಥಿರ ಬದುಕು ಅವ್ರದ್ದು ಸಾಧ್ಯ ಆಗ್ತಾ ಇದೆ. ಇದೇ ಲಾಂಚ್ ಭಾವನಾತ್ಮಕವಾಗಿ ಬೆಸೆದುಕೊಂಡಿದ್ದಂಥ ಇದೇ ಲಾಂಚ್ ಇವತ್ತು ಇಷ್ಟೊಂದು ಭಾವನಾತ್ಮಕವಾಗಿ ಬೆಸೆದುಕೊಂಡಿದ್ದಂಥ ಮಕ್ಕಳು ಇಲ್ವನಿ ಮಕ್ಕಳೇ, ಸ್ಕೂಲ್ಗೆ ಹೋಗೋರು, ಆಸ್ಪತ್ರೆಗೆ ಹೋಗೋರು ಯಾರೇ ಇದ್ರು ಕೂಡ ಇದ್ರಲ್ಲಿ ಹೋಗ್ತಾ ಇದ್ರು. ಸರ್, ತಾವೇನು ಹೇಳ್ತೀರಿ? ಇದು ಭಾಳ ಅನುಕೂಲ ಆಗಿದ್ರೆ. ಇದು ನಾವು ದಾವಣಗೆರೆಯಿಂದ ಬಂದು ಯಾವಾಗಲೂ ಬರ್ತಾ ಇದ್ವಿ. ಈಗ ನಾವು ಲಾಂಚ್ ಕಾಯ್ಬೇಕಾಗಿತ್ತು. ಈಗೇನಿಲ್ಲ, ದಾರಿ ಆಗಿದೆ. ಹಂಗಾಗಿ ಭಾಳ ಸಂತೋಷ ಆಗ್ತದೆ. ದೇವಿ ದರ್ಶನ ಪಡೆಯೋಕ್ಕೆ ಭಾಳ ಉಲ್ಲಾಸ ಆಗ್ತಾ ಇದೆ. ಅನುಕೂಲ ನೋಡಿ, ಯಾರು ಸಿಗಂದೂರು ದೇವಸ್ಥಾನಕ್ಕೆ ಹೋಗೋರು ಕೂಡ ಇದರಲ್ಲೇ ಹೋಗಬೇಕು. ಇಂಥದ್ದೊಂದು ಪರಿಸ್ಥಿತಿ ನೋಡಿ. ಈಗ ಮೇಲ್ ನೋಡಿದ್ರೆ ಇಲ್ಲಿ ಬ್ರಿಡ್ಜ್ ನಮಗೆ ಇಂಥ ಒಂದು ಸಂಭ್ರಮ ಸಡಗರ ಅವರಲ್ಲಿ ಕಾಣಿಸ್ತಾ ಇದೆ. ಶರಾವತಿ ಹಿನ್ನೀರಿನ ಜನ ಇವತ್ತು ಆನಂದ ಬಾಷ್ಪ ಸುರಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅಷ್ಟು ಅನುಭವಿಸಿದ್ರು ಅವರು. ಅಂತ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಖುಷಿಯಲ್ಲಿ ಜನ ಇದ್ದಾರೆ. ಈ ಸರ್ಕಾರಕ್ಕೆ ಧನ್ಯವಾದ ಹೇಳ್ತಾ ಇದ್ದಾರೆ. ಒಟ್ಟಾರೆ ರಿಪಬ್ಲಿಕ್ ಕನ್ನಡ ಆನ್ ಗ್ರೌಂಡ್ ಇದ್ದು ಜನರ ಬದುಕು ಭವಣೆ, ಅವರ 60 ವರ್ಷದ ಈ ಕರಾಳ ಇತಿಹಾಸವನ್ನ ಕಳಚಿ ನವ ಬದುಕಿಗೆ ಪಾದಾರ್ಪಣೆ ಮಾಡ್ತಾ ಇರುವಂತ ಅವ್ರ ಜೊತೆಯಲ್ಲಿ ನಾವಿದ್ದು ನಿಮಗಲ್ಲಿನ ಜೀವನವನ್ನು ಕಟ್ಟಿಕೊಡ್ತಾ ಇದ್ದೀವಿ. ಕ್ಯಾಮ್ರಾ ಪರ್ಸನ್ ಶಿವು ಜೊತೆಗೆ ನಾನು ರಂಜಿತ್ ಶಿರಿಯಾ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗದಿಂದ. ನಮಸ್ಕಾರ, ಜೈ ಹಿಂದ್. ಸುಮಾರು 60 ವರ್ಷಗಳಿಂದ ಅಂಬರಗೋಡ್ಲುನಿಂದ ಕಳಸವಳ್ಳಿಗೆ ಜನರನ್ನ ದಡಕ್ಕೆ ಸೇರಿಸಿದಂಥ ಅಥವಾ ಅವರನ್ನ ದಾಟಿಸಿದಂಥ ಲಾಂಚ್ನಲ್ಲಿ ಕೊನೆ ದಿನ ಇವತ್ತು ನಿಮ್ಗೆ ಕಾಣಿಸ್ತಿರೋ ಹಾಗೆ ಈ ಸಿಗಂದೂರಿನ ಬ್ರಿಡ್ಜ್ ಇವತ್ತು ಲೋಕಾರ್ಪಣೆ ಆಗ್ತಾ ಇದ್ರೆ ಜನ ಕೊನೆಯದಾಗಿ ಈ ಲಾಂಚ್ಗಳ ಮೂಲಕ ಇಲ್ಲಿನ ಸುಮಾರು 19,000 ಜನ ಇವತ್ತು ಸಂಭ್ರಮದಿಂದ ಬೆಳಕನ್ನು ಕಾಣ್ತಾ ಇದ್ದಾರೆ. ಶರಾವತಿ ಹಿನ್ನೀರಿನಲ್ಲಿ ತಮ್ಮ ಬದುಕು ಮುಳುಗೋಯ್ತು. ಏನೋ ಒಂದು ಆಶಾಭಾವನೆಯಿಂದ ಅವರು ಈ ಬ್ರಿಡ್ಜ್ನ ಕನಸು ಕಂಡಿದ್ರು. ಆದರೆ ಇವತ್ತದು ಸಾಕಾರ ಆಗ್ತಾ ಇದೆ. ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡಿದು ಗಾಡಿ ಆರೋಗ್ಯದಿಂದ ಹಿಡಿದು ಶಾಲೆಗೆ ಹೋಗುವಂಥ ಮಕ್ಕಳು ಎಂಥದ್ದೇ ಸಮಯ ಇದ್ರೂ ಕೂಡ ಇದೇ ಲಾಂಚನ್ನು ಅವಲಂಬಿಸಿಕೊಂಡಿದ್ರು. ನಾವಿವತ್ತು ಕೊನೆ ಬಾರಿ ಈ ಲಾಂಚ್ನಲ್ಲಿ ಪ್ರಯಾಣವನ್ನು ಮಾಡ್ತಾ ಇದ್ದೀವಿ. ನನ್ನ ಜೊತೆಯಲ್ಲಿ ತಾಯಂದ್ರಲ್ಲಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಅಮ್ಮ, ತಮ್ಮ ಹೆಸರೆಂತ? ದಾಕ್ಷಿಣಮ್ಮ. ಕೊನೆ ಲಾಂಚ್ ಪ್ರಯಾಣ ಇದು. ನಾಳೆಯಿಂದ ನೀವು ಅಂದ್ಕೊಂಡಂಗೆ ಬ್ರಿಡ್ಜಲ್ಲಿ ಓಡಾಡ್ತೀರಿ. ಎಷ್ಟು ಖುಷಿ ಇದೆ ಅಮ್ಮ? ಖುಷಿ ಆಕತ್.
ಕಷ್ಟಪಟ್ಟು ಮಾಡ್ಯಾರ. ಖುಷಿ. ನೀವು ಎಷ್ಟು ವರ್ಷದಿಂದ ಇಲ್ಲಿ ಓಡಾಡ್ತಿದ್ರಿ? ನಾವಲ್ಲೇ ಭಾಳ ವರ್ಷ ಆಯ್ತು. ನಿಮ್ಗೆ ಬ್ರಿಡ್ಜ್ ಬೇಕಿತ್ತಾ? ಅಯ್ಯೋ ಅದೇ ಮುಖ್ಯ ಇರೋದು. ರಾತ್ರಿಗೆ ಏನಾದ್ರೂ ಹೊಟ್ಟೆ ನೋವು ಬಂತು ಅಂದ್ರೆ, ಎದೆ ನೋವು ಬಂತು ಅಂದ್ರೆ, ಕೈಕಾಲು ನೋವು ಬಂತು ಅಂದ್ರೆ, ಜ್ವರ ಬಂತು ಅಂದ್ರೆ ಹೋಗೋದಕ್ಕೆ ಲಾಂಚೇ ಇರಲಿಲ್ಲ. ಎಲ್ಲ ಹೇಳೋರು 6 ಗಂಟೆಗೆ ನಿಮ್ದು ಓಡಾಟ ಮುಗೀತು ಅಂತ. ಮುಗೀತು ಹೌದು. ಇವಾಗ ಎಷ್ಟು ಖುಷಿ ಆಗ್ತಿದೆ? ಭಾಳ ಸಂತೋಷ ಆಗ್ತೈತ್ರಿ. ಭಾಳ ಸಂತೋಷ ಆಯ್ತು ಮಾಡಿದ್ದು. ನಮ್ಗೆಲ್ಲ ಅನುಕೂಲ ಆಯ್ತು. ಅನುಕೂಲವೂ ಆಯ್ತು. ಒಂದು ಮಾರ್ಕೆಟ್ ಏನು ಸಕ್ಕರೆ ಹಾಕ್ಬೇಕು ಬಾಯಿಗೆ. ಏನ್ ಮಾಡ್ಬೇಕಮ್ಮ? ಹಾಲು ಸಕ್ಕರೆ ಹಾಕ್ಬೇಕು ಬಾಯಿಗೆ. ಯಾರ ಬಾಯಿಗೆ? ಮಾಡಿದಂತ ಮಾರಾಯರಿಗೆ. ಹೌದು. ನಮ್ಗೆಲ್ಲ ಖುಷಿ ಆಯ್ತಮ್ಮ. ಏನ್ ಹೇಳ್ತೀರಮ್ಮ? ಖುಷಿ ಆಯ್ತಾ? ಖುಷಿ ಆಯ್ತು. ತಮ್ಮ ಮಕ್ಕಳೆಲ್ಲ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂತ ಹೇಳಿದ್ರೆ ಹೋಗಕ್ ಆಗ್ತಿರ್ಲಿಲ್ಲ ಅಲ್ವಾ? ಅಮ್ಮ ತಾವೇನ್ ಹೇಳ್ತೀರಿ? ಭಾಳ ಖುಷಿಯಾಗಿದೆ. ಇನ್ನಿಲ್ಲಿಂದ ನನಗೆ ಭಾಳ ಅಂದ್ರೆ ಭಾಳ ಖುಷಿಯಾಗಿದೆ. ಹಾ, ಇವತ್ತಿನಿಂದ ತಮ್ದೆಲ್ಲ ಹೊಸ ಬದುಕು. ಎಲ್ಲ ನಮ್ಗೆ ಇವತ್ತಂದೆಲ್ಲ ಮಾಡಿಕೊಟ್ಟಾರ. ತಮ್ಗೆ ಭರವಸೆ ಇತ್ತಾ ಈ ಬ್ರಿಡ್ಜ್ ಆಗತ್ತನ್ನೋ ಭರವಸೆ? ಮಾಡ್ತಾರೆ ಅನ್ನೋದು ಭರವಸೆ ಇತ್ತು. ಇವತ್ತಾಯ್ತು. ಇಷ್ಟು ವರ್ಷ ನೀವು ಪಟ್ಟಂತ ಕಷ್ಟ ಎಂತದಮ್ಮ? ಇಷ್ಟು ವರ್ಷ ನೀವು ಪಟ್ಟ ಕಷ್ಟ ಎಂತ? ಬಹಳ ಕಷ್ಟಪಟ್ಟಿದ್ದೇವ್ರಿ. ಮಕ್ಕಳ ಮರಿ ಎಲ್ಲ ಶಾಲಿಗೆ ಹೋಗ್ಬೇಕಾದ್ರೆ ಬಹಳ ಕಷ್ಟ ಆಗ್ತಿತ್ತು. ಇವಾಗ ಕಷ್ಟ ಆಯ್ತಲ್ರಿ? ಹೌದು. ಇವತ್ತೆಲ್ಲ ಮಂದಹಾಸ ತಮ್ಮ ಮುಖದಲ್ಲೆಲ್ಲ. ಖುಷಿ. ಏನಿದು ನೋಡಿ, ಲಾಂಚ್ ನಲ್ಲಿ ಹೋಗುವವರು ಆ ಸಂಭ್ರಮ ಸಡಗರ, ಅವ್ರ ಮುಖದಲ್ಲಿರುವಂತ ಮಂದಹಾಸ ನೋಡ್ತಾ ಇದ್ರೆ ಇದೆಂತ ಸಾರ್ಥಕತೆ ನೋಡಿ. ಈ ದಿನಕ್ಕೋಸ್ಕರ ಕಾಯ್ತಾ ಇದ್ರು ಅವರು, ಕಣ್ಣೀರು ಹೊರಿಸಿದ್ರು ಅವರು. ಒಂದು 5 ಕಿಲೋಮೀಟರ್ ಹೋಗ್ಬೇಕು ಅಂತ ಹೇಳಿದ್ರೆ 120ರಿಂದ 150 ಕಿಲೋಮೀಟರ್ ರಸ್ತೆ ಮಾರ್ಗವಾಗಿ ಹೋಗ್ಬೇಕಾಗಿತ್ತು. ಆದ್ರೆ ಇಂಥ ಒಂದು ಗಳಿಗೆ, ಇಂಥ ಒಂದು ಬದುಕು ಅವ್ರದ್ದು ಹೊಸನಾಗಿದೆ. ಅಸ್ಥಿರತೆಯಿಂದ ಸ್ಥಿರ ಬದುಕು ಅವ್ರದ್ದು ಸಾಧ್ಯ ಆಗ್ತಾ ಇದೆ. ಇದೇ ಲಾಂಚ್ ಭಾವನಾತ್ಮಕವಾಗಿ ಬೆಸೆದುಕೊಂಡಿದ್ದಂಥ ಇದೇ ಲಾಂಚ್ ಇವತ್ತು ಇಷ್ಟೊಂದು ಭಾವನಾತ್ಮಕವಾಗಿ ಬೆಸೆದುಕೊಂಡಿದ್ದಂಥ ಮಕ್ಕಳು ಇಲ್ವನಿ ಮಕ್ಕಳೇ, ಸ್ಕೂಲ್ಗೆ ಹೋಗೋರು, ಆಸ್ಪತ್ರೆಗೆ ಹೋಗೋರು ಯಾರೇ ಇದ್ರು ಕೂಡ ಇದ್ರಲ್ಲಿ ಹೋಗ್ತಾ ಇದ್ರು. ಸರ್ ತಾವೇನು ಹೇಳ್ತೀರಿ? ನಾವು ಇದು ಭಾಳ ಅನುಕೂಲ ಆಗಿದ್ರೆ, ಇದು ನಾವು ದಾವಣಗೆರೆಯಿಂದ ಬಂದು ಯಾವಾಗಲೂ ಬರ್ತಾ ಇದ್ವಿ. ಈಗ ನಾವು ಲಾಂಚ್ ಕಾಯ್ಬೇಕಾಗಿತ್ತು. ಈಗೇನಿಲ್ಲ, ದಾರಿ ಆಗಿದೆ. ಹಂಗಾಗಿ ಭಾಳ ಸಂತೋಷ ಆಗ್ತದೆ. ದೇವಿ ದರ್ಶನ ಪಡೆಯೋಕ್ಕೆ ಭಾಳ ಉಲ್ಲಾಸ ಆಗ್ತಾ ಇದೆ, ಅನುಕೂಲ. ನೋಡಿ, ಯಾರು ಸಿಗಂದೂರು ದೇವಸ್ಥಾನಕ್ಕೆ ಹೋಗೋರು ಕೂಡ ಇದರಲ್ಲೇ ಹೋಗಬೇಕು. ಇಂಥದ್ದೊಂದು ಪರಿಸ್ಥಿತಿ ನೋಡಿ. ಈಗ ಮೇಲ್ ನೋಡಿದ್ರೆ ಇಲ್ಲಿ ಬ್ರಿಡ್ಜ್, ನಮಗೆ ಇಂಥ ಒಂದು ಸಂಭ್ರಮ ಸಡಗರ ಅವರಲ್ಲಿ ಕಾಣಿಸ್ತಾ ಇದೆ. ಶರಾವತಿ ಹಿನ್ನೀರಿನ ಜನ ಇವತ್ತು ಆನಂದ ಬಾಷ್ಪ ಸುರಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅಷ್ಟು ಅನುಭವಿಸಿದ್ರು ಅವರು. ಅಂತ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಖುಷಿಯಲ್ಲಿ ಜನ ಇದ್ದಾರೆ. ಈ ಸರ್ಕಾರಕ್ಕೆ ಧನ್ಯವಾದ ಹೇಳ್ತಾ ಇದ್ದಾರೆ. ಒಟ್ಟಾರೆ ರಿಪಬ್ಲಿಕ್ ಕನ್ನಡ ಆನ್ ಗ್ರೌಂಡ್ ಇದ್ದು ಜನರ ಬದುಕು ಭವಣೆ, ಅವರ 60 ವರ್ಷದ ಈ ಕರಾಳ ಇತಿಹಾಸವನ್ನ ಕಳಚಿ ನವ ಬದುಕಿಗೆ ಪಾದಾರ್ಪಣೆ ಮಾಡ್ತಾ ಇರುವಂತ ಅವ್ರ ಜೊತೆಯಲ್ಲಿ ನಾವಿದ್ದು ನಿಮಗೆ ಅಲ್ಲಿನ ಜೀವನವನ್ನು ಕಟ್ಟಿಕೊಡ್ತಾ ಇದ್ದೀವಿ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆಗೆ ನಾನು ರಂಜಿತ್ ಶಿರಿಯಾ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗದಿಂದ. ನಮಸ್ಕಾರ, ಜೈ ಹಿಂದ್. ಸುಮಾರು 60 ವರ್ಷಗಳಿಂದ ಅಂಬರಗೋಡ್ಲಿನಿಂದ ಕಳಸವಳ್ಳಿಗೆ ಜನರನ್ನ ದಡಕ್ಕೆ ಸೇರಿಸಿದಂಥ ಅಥವಾ ಅವರನ್ನ ದಾಟಿಸಿದಂಥ ಲಾಂಚ್ನಲ್ಲಿ ಕೊನೆ ದಿನ ಇವತ್ತು ನಿಮ್ಗೆ ಕಾಣಿಸ್ತಿರೋ ಹಾಗೆ ಈ ಸಿಗಂದೂರಿನ ಬ್ರಿಡ್ಜ್ ಇವತ್ತು ಲೋಕಾರ್ಪಣೆ ಆಗ್ತಾ ಇದ್ರೆ ಜನ ಕೊನೆಯದಾಗಿ ಈ ಲಾಂಚ್ಗಳ ಮೂಲಕ ಇಲ್ಲಿನ ಸುಮಾರು 19,000 ಜನ ಇವತ್ತು ಸಂಭ್ರಮದಿಂದ ಬೆಳಕನ್ನು ಕಾಣ್ತಾ ಇದ್ದಾರೆ. ಶರಾವತಿ ಹಿನ್ನೀರಿನಲ್ಲಿ ತಮ್ಮ ಬದುಕು ಮುಳುಗೋಯ್ತು. ಏನೋ ಒಂದು ಆಶಾಭಾವನೆಯಿಂದ ಅವರು ಈ ಬ್ರಿಡ್ಜ್ನ ಕನಸು ಕಂಡಿದ್ರು. ಆದರೆ ಇವತ್ತದು ಸಾಕಾರ ಆಗ್ತಾ ಇದೆ. ಚಿಕ್ಕ ಮಕ್ಕಳಿಂದ ಹಿಡಿದು ಗಾಡಿ ಆರೋಗ್ಯದಿಂದ ಹಿಡಿದು ಶಾಲೆಗೆ ಹೋಗುವಂಥ ಮಕ್ಕಳು ಎಂಥದ್ದೇ ಸಮಯ ಇದ್ರೂ ಕೂಡ ಇದೇ ಲಾಂಚನ್ನು ಅವಲಂಬಿಸಿಕೊಂಡಿದ್ರು. ನಾವಿವತ್ತು ಕೊನೆ ಬಾರಿ ಈ ಲಾಂಚ್ನಲ್ಲಿ ಪ್ರಯಾಣವನ್ನು ಮಾಡ್ತಾ ಇದ್ದೀವಿ. ನನ್ನ ಜೊತೆಯಲ್ಲಿ ತಾಯಂದ್ರಲ್ಲಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಅಮ್ಮ, ತಮ್ಮ ಹೆಸರೆಂತ? ದಾಕ್ಷಿಣಮ್ಮ. ಕೊನೆ ಲಾಂಚ್ ಪ್ರಯಾಣ ಇದು. ನಾಳೆಯಿಂದ ನೀವು ಅಂದ್ಕೊಂಡಂಗೆ ಬ್ರಿಡ್ಜಲ್ಲಿ ಓಡಾಡ್ತೀರಿ. ಎಷ್ಟು ಖುಷಿ ಇದೆ ಅಮ್ಮ? ಖುಷಿ ಆಕತ್. ಕಷ್ಟಪಟ್ಟು ಮಾಡ್ಯಾರ. ಖುಷಿ. ನೀವು ಎಷ್ಟು ವರ್ಷದಿಂದ ಇಲ್ಲಿ ಓಡಾಡ್ತಿದ್ರಿ? ನಾವಲ್ಲೇ ಭಾಳ ವರ್ಷ ಆಯ್ತು. ನಿಮ್ಗೆ ಬ್ರಿಡ್ಜ್ ಬೇಕಿತ್ತಾ? ಅಯ್ಯೋ ಅದೇ ಮುಖ್ಯ ಇರೋದು. ರಾತ್ರಿಗೆ ಏನಾದ್ರೂ ಹೊಟ್ಟೆ ನೋವು ಬಂತು ಅಂದ್ರೆ, ಎದೆ ನೋವು ಬಂತು ಅಂದ್ರೆ, ಕೈಕಾಲು ನೋವು ಬಂತು ಅಂದ್ರೆ, ಜ್ವರ ಬಂತು ಅಂದ್ರೆ ಹೋಗೋದಕ್ಕೆ ಲಾಂಚೇ ಇರಲಿಲ್ಲ. ಎಲ್ಲ ಹೇಳೋರು 6 ಗಂಟೆಗೆ ನಿಮ್ದು ಓಡಾಟ ಮುಗೀತು ಅಂತ. ಮುಗೀತು ಹೌದು. ಇವಾಗ ಎಷ್ಟು ಖುಷಿ ಆಗ್ತಿದೆ? ಭಾಳ ಸಂತೋಷ ಆಗ್ತೈತ್ರಿ. ಭಾಳ ಸಂತೋಷ ಆಯ್ತು ಮಾಡಿದ್ದು. ನಮ್ಗೆಲ್ಲ ಅನುಕೂಲ ಆಯ್ತು. ಅನುಕೂಲವೂ ಆಯ್ತು. ಒಂದು ಮಾರ್ಕೆಟ್ ಏನು ಸಕ್ಕರೆ ಹಾಕ್ಬೇಕು ಬಾಯಿಗೆ. ಏನ್ ಮಾಡ್ಬೇಕಮ್ಮ? ಹಾಲು ಸಕ್ಕರೆ ಹಾಕ್ಬೇಕು ಬಾಯಿಗೆ. ಯಾರ ಬಾಯಿಗೆ? ಮಾಡಿದಂತ ಮಾರಾಯರಿಗೆ. ಹೌದು. ನಮ್ಗೆಲ್ಲ ಖುಷಿ ಆಯ್ತಮ್ಮ. ಏನ್ ಹೇಳ್ತೀರಮ್ಮ? ಖುಷಿ ಆಯ್ತಾ? ಖುಷಿ ಆಯ್ತು. ತಮ್ಮ ಮಕ್ಕಳೆಲ್ಲ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂತ ಹೇಳಿದ್ರೆ ಹೋಗಕ್ ಆಗ್ತಿರ್ಲಿಲ್ಲ ಅಲ್ವಾ? ಅಮ್ಮ, ತಾವೇನ್ ಹೇಳ್ತೀರಿ? ಭಾಳ ಖುಷಿಯಾಗಿದೆ. ಇನ್ನಿಲ್ಲಿಂದ ನನಗೆ ಭಾಳ ಅಂದ್ರೆ ಭಾಳ ಖುಷಿಯಾಗಿದೆ. ಹಾ, ಇವತ್ತಿನಿಂದ ತಮ್ದೆಲ್ಲ ಹೊಸ ಬದುಕು. ಎಲ್ಲ ನಮ್ಗೆ ಇವತ್ತಂದೆಲ್ಲ ಮಾಡಿಕೊಟ್ಟಾರ. ತಮ್ಗೆ ಭರವಸೆ ಇತ್ತಾ ಈ ಬ್ರಿಡ್ಜ್ ಆಗತ್ತನ್ನೋ ಭರವಸೆ? ಮಾಡ್ತಾರೆ ಅನ್ನೋದು ಭರವಸೆ ಇತ್ತು. ಇವತ್ತಾಯ್ತು. ಇಷ್ಟು ವರ್ಷ ನೀವು ಪಟ್ಟಂತ ಕಷ್ಟ ಎಂತದಮ್ಮ? ಇಷ್ಟು ವರ್ಷ ನೀವು ಪಟ್ಟ ಕಷ್ಟ ಎಂತ?
ಬಹಳ ಕಷ್ಟಪಟ್ಟಿದ್ದೇವ್ರಿ. ಮಕ್ಕಳ ಮರಿ ಎಲ್ಲ ಸಾಲಿಗೆ ಹೋಗ್ಬೇಕಾದ್ರೆ ಬಹಳ ಕಷ್ಟ ಆಗ್ತಿತ್ತು. ಇವಾಗ ಕಷ್ಟ ಆಯ್ತಲ್ರಿ? ಹೌದು. ಬಹಳ ಕಷ್ಟ. ಇವತ್ತೆಲ್ಲ ಮಂದಹಾಸ ತಮ್ಮ ಮುಖದಲ್ಲೆಲ್ಲ. ಏನಿದು ನೋಡಿ, ಲಾಂಚ್ನಲ್ಲಿ ಹೋಗುವವರು ಆ ಸಂಭ್ರಮ ಸಡಗರ, ಅವ್ರ ಮುಖದಲ್ಲಿರುವಂಥ ಮಂದಹಾಸ ನೋಡ್ತಾ ಇದ್ರೆ ಇದೆಂಥ ಸಾರ್ಥಕತೆ ನೋಡಿ. ಈ ದಿನಕ್ಕೋಸ್ಕರ ಕಾಯ್ತಾ ಇದ್ರು ಅವರು, ಕಣ್ಣೀರು ಹರಿಸಿದ್ರು ಅವರು. ಒಂದು 5 ಕಿಲೋಮೀಟರ್ ಹೋಗಬೇಕು ಅಂತ ಹೇಳಿದ್ರೆ 120ರಿಂದ 150 ಕಿಲೋಮೀಟರ್ ರಸ್ತೆ ಮಾರ್ಗವಾಗಿ ಹೋಗಬೇಕಾಗಿತ್ತು. ಆದರೆ ಇಂಥ ಒಂದು ಗಳಿಗೆ, ಇಂಥ ಒಂದು ಬದುಕು ಅವ್ರದ್ದು ಹೊಸನಾಗಿದೆ. ಅಸ್ಥಿರತೆಯಿಂದ ಸ್ಥಿರ ಬದುಕು ಅವ್ರದ್ದು ಸಾಧ್ಯ ಆಗ್ತಾ ಇದೆ. ಇದೇ ಲಾಂಚ್ ಭಾವನಾತ್ಮಕವಾಗಿ ಬೆಸೆದುಕೊಂಡಿದ್ದಂಥ ಇದೇ ಲಾಂಚ್ ಇವತ್ತು ಇಷ್ಟೊಂದು ಭಾವನಾತ್ಮಕವಾಗಿ ಬೆಸೆದುಕೊಂಡಿದ್ದಂಥ ಮಕ್ಕಳು ಇಲ್ಬನ್ನಿ ಮಕ್ಕಳೇ, ಸ್ಕೂಲ್ಗೆ ಹೋಗೋರು, ಆಸ್ಪತ್ರೆಗೆ ಹೋಗೋರು ಯಾರೇ ಇದ್ರು ಕೂಡ ಇದ್ರಲ್ಲಿ ಹೋಗ್ತಾ ಇದ್ರು. ಸರ್ ತಾವೇನು ಹೇಳ್ತೀರಿ? ನಾವು ಇದು ಭಾಳ ಅನುಕೂಲ ಆಗಿದ್ರೆ, ಇದು ನಾವು ದಾವಣಗೆರೆಯಿಂದ ಬಂದು ಯಾವಾಗಲೂ ಬರ್ತಾ ಇದ್ವಿ. ಈಗ ನಾವು ಲಾಂಚ್ ಕಾಯ್ಬೇಕಾಗಿತ್ತು, ಈಗೇನಿಲ್ಲ, ದಾರಿ ಆಗಿದೆ. ಹಂಗಾಗಿ ಭಾಳ ಸಂತೋಷ ಆಗ್ತದೆ. ದೇವಿ ದರ್ಶನ ಪಡೆಯೋಕ್ಕೆ ಭಾಳ ಉಲ್ಲಾಸ ಆಗ್ತಾ ಇದೆ, ಅನುಕೂಲ ನೋಡಿ, ಯಾರು ಸಿಗಂದೂರು ದೇವಸ್ಥಾನಕ್ಕೆ ಹೋಗೋರು ಕೂಡ ಇದರಲ್ಲೇ ಹೋಗಬೇಕು. ಇಂಥದ್ದೊಂದು ಪರಿಸ್ಥಿತಿ ನೋಡಿ. ಈಗ ಮೇಲ್ ನೋಡಿದ್ರೆ ಇಲ್ಲಿ ಬ್ರಿಡ್ಜ್, ನಮಗೆ ಇಂಥ ಒಂದು ಸಂಭ್ರಮ ಸಡಗರ ಅವರಲ್ಲಿ ಕಾಣಿಸ್ತಾ ಇದೆ. ಶರಾವತಿ ಹಿನ್ನೀರಿನ ಜನ ಇವತ್ತು ಆನಂದ ಬಾಷ್ಪ ಸುರಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅಷ್ಟು ಅನುಭವಿಸಿದ್ರು ಅವರು. ಅಂತ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಖುಷಿಯಲ್ಲಿ ಜನ ಇದ್ದಾರೆ. ಈ ಸರ್ಕಾರಕ್ಕೆ ಧನ್ಯವಾದ ಹೇಳ್ತಾ ಇದ್ದಾರೆ. ಒಟ್ಟಾರೆ ರಿಪಬ್ಲಿಕ್ ಕನ್ನಡ ಆನ್ ಗ್ರೌಂಡ್ ಇದ್ದು ಜನರ ಬದುಕು ಭವಣೆ, ಅವರ 60 ವರ್ಷದ ಈ ಕರಾಳ ಇತಿಹಾಸವನ್ನ ಕಳಚಿ ನವ ಬದುಕಿಗೆ ಪಾದಾರ್ಪಣೆ ಮಾಡ್ತಾ ಇರುವಂತ ಅವ್ರ ಜೊತೆಯಲ್ಲಿ ನಾವಿದ್ದು ನಿಮಗಲ್ಲಿನ ಜೀವನವನ್ನು ಕಟ್ಟಿಕೊಡ್ತಾ ಇದ್ದೀವಿ. ಕ್ಯಾಮ್ರಾ ಪರ್ಸನ್ ಶಿವು ಜೊತೆಗೆ ನಾನು ರಂಜಿತ್ ಶಿರಿಯಾ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗದಿಂದ. ನಮಸ್ಕಾರ, ಜೈ ಹಿಂದ್.